ಮೊಮ್ಮಗಳು ಮಧು ರೂಮ್ಗೆ ರಾತ್ರಿ 12 ಗಂಟೆಗೆ ಊಟದ ಪ್ಲೇಟ್ ತಗೊಂಡ್ ಬರ್ತಾಳೆ. ಹೊಟ್ಟೆ ಹಸುವಿಂದ ಮಧುಗೆ ನಿದ್ದೆ ಬರ್ತಿರ್ಲಿಲ್ಲ. ಬಹಳ ಸುಸ್ತಿಂದ ನಿದ್ದೆ ಮಾಡ್ಬಿಟ್ಟಿದ್ಲು. ಅವಳ ಮೊಮ್ಮಗಳು ಪರಿ ಬಂದಿದ್ರಿಂದ ಅವಳು ಎದ್ದು ಬಿಡ್ತಾಳೆ. ಪರಿ, ಇಷ್ಟು ರಾತ್ರಿಯಲ್ಲಿ ನೀನಿಲ್ಲೇನ್ ಮಾಡ್ತಿದ್ಯಾ? ಅಜ್ಜಿ, ನಾನ್ ನೋಡ್ದೆ ರಾತ್ರಿ ಅಮ್ಮ ನಿಮ್ಗೆ ಊಟ ಕೊಡ್ಲಿಲ್ಲ. ನಾನು ಅಮ್ಮನ್ ಕಾಣ್ದೆ ನಿಮ್ಗೋಸ್ಕರ ಊಟ ತಗೊಂಡ್ ಬಂದಿದ್ದೀನಿ. ಇದನ್ನ ಕೇಳಿ ಮಧು ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ. ಅವಳಿಗೆ ಒಬ್ಬ ಮಗ ಇರ್ತಾನೆ. ಇವಳು ಅವನನ್ನ ಬಹಳ ಕಷ್ಟಪಟ್ಟು ಸಾಕಿರ್ತಾಳೆ. ಅವಳಿಗೆ ವಯಸ್ಸಾದಾಗ ಅವನು ಇವಳಿಗೆ ಆಸರೆ ಆಗ್ತಾನೆ ಅಂತ. ಮಧು ಅವರ ಮಗನ್ಗೆ ಮದ್ವೆ ಆಗುತ್ತೆ. ಅವ್ರ ಸೊಸೆಗೆ ಮಧು ಅಂದ್ರೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಈ ಮುದುಕಿ ಕೆಲ್ಸ ಎಷ್ಟು ಆರಾಮ, ಇಡೀ ದಿನ ನಿದ್ದೆ ಮಾಡ್ತಿರ್ತಾಳೆ, ಯಾವ ಕೆಲ್ಸನೂ ಮಾಡೋದಿಲ್ಲ. ಇವಳಿಗೋಸ್ಕರ ನಾನು ಇನ್ನೂ ಒಬ್ರ ಅಡಿಗೆ ಹೆಚ್ಚಿಗೆ ಮಾಡ್ಬೇಕು. ನನಗಂತೂ ಗೊತ್ತಿಲ್ಲ ಈ ಮುದುಕಿಯಿಂದ ನಮ್ಗೆ ಮುಕ್ತಿ ಯಾವಾಗ ಸಿಗುತ್ತೋ. ಏನಿದು, ನಿನ್ನಿಂದ ಈ ತರ ಎಲ್ಲ ಹೇಗೆ ಮಾತಾಡ್ಲಿಕ್ಕಾಗುತ್ತೆ? ಅವ್ರು ನಿನ್ನ ಅತ್ತೆ ತಾನೇ? ನೀನಂತೂ ಏನು ಹೇಳಲೇಬೇಡ. ನೀನೇನಾದ್ರೂ ಕೆಲ್ಸ ಮಾಡ್ಬೇಕಾ? ನನ್ ಕಷ್ಟ ನನ್ಗೊಬ್ಬಳಿಗೆ ಗೊತ್ತು. ಈಗ ತುಂಬಾ ಆಗೋಯ್ತು, ಯೋಚನೆ ಮಾಡ್ಬಿಡು. ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ಅಂದ್ರೆ ಆ ಮುದುಕಿ. ಮಧು ಮಗಂದು ಅವನ್ ಹೆಂಡತಿ ಮುಂದೆ ಏನು ನಡೀತಿರ್ಲಿಲ್ಲ. ಅವಳೇನ್ ಹೇಳ್ತಿದ್ಲೋ ಅವನ್ ಅದನ್ನೇ ಮಾಡ್ತಿದ್ದ. ಮಧು ಹೆಂಡತಿ ಅಂತೂ ಹಠ ಹಿಡ್ದು ಕೂತಿದ್ಲು. ಈ ಮುದುಕಿನ ಮನೆಯಿಂದ ಕಳ್ಸೋವರೆಗೂ ನಾನ್ ಈ ಮನೆಗ್ ಬರೋದಿಲ್ಲ ಅಂತ. ಮಧು ಮಗ ಮಧುನ ಮನೆಯಿಂದ ಕಳ್ಸೋದಿಕ್ಕೆ ಡಿಸೈಡ್ ಮಾಡ್ಬಿಡ್ತಾನೆ. ಅಮ್ಮ, ಇನ್ನು ಮುಂದೆ ನಿನ್ನ ಇಲ್ಲಿ ಇರ್ಸ್ಕೊಳ್ಲಿಕ್ಕಾಗಲ್ಲ. ನೀನ್ ಯಾಕೆ ವೃದ್ಧಾಶ್ರಮಕ್ಕೆ ಹೋಗ್ಬಾರ್ದು? ಅಲ್ಲಿ ನಿನ್ನ ವಯಸ್ಸಿನ ಜನರ ಜೊತೆ ನೀನು ಖುಷಿಯಾಗಿರ್ಬೋದಲ್ವಾ? ನನ್ನ ಹಣೆ ಬರಹ ನೋಡು. ನನ್ನ ಒಬ್ಬ ಮಗ ಇದ್ರೂ ನಾನು ಎಷ್ಟೆಲ್ಲ ಕಷ್ಟಪಟ್ಟು ನನ್ನ ಕೈಯಾರ ಅವನನ್ನ ಬೆಳೆಸಿ ದೊಡ್ಡೋನ್ ಮಾಡ್ದೆ. ಆದ್ರೂ ಅವನು ನನಗೆ ವೃದ್ಧಾಶ್ರಮಕ್ಕೆ ಹೋಗು ಅಂತ ಹೇಳ್ತಿದ್ದಾನೆ. ಹೋಗ್ಲಿ ಬಿಡು, ನೀನ್ ಹೇಳೋದಕ್ಕಿಂತ ಮುಂಚೆನೆ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ನನಗೆ ರೆಸ್ಪೆಕ್ಟ್ ಇಲ್ದೇ ಇರೋ ಕಡೆ ಇಂಥ ಜಾಗದಲ್ಲಿ ಇರೋ ಬದಲು ನಾನು ಸತ್ತೇ ಹೋಗ್ಬಿಡ್ತೀನಿ. ಇಲ್ಲಿ ನೋಡಮ್ಮ, ಹೋಗೋದಾದ್ರೆ ನೀನು ಹೋಗ್ಬಿಡು. ನನ್ನ ತಲೆಯಲ್ಲಿ ಸುಮ್ಮನೆ ಭಾರವಾಗಿ ಬಂದು ಕೂತ್ಕೊಂಡಿರ್ಬೇಡ. ಮಧು ಮನ್ಸಾರೆ ಬಹಳ ನೊಂದ್ಕೊಂಡ್ಲು. ಅವಳು ಒಂದು ಚಿಕ್ಕ ಜೋಲಿ ತಗೊಂಡು ಮನೆಯಿಂದ ಹೊರಟ್ಬಿಟ್ಲು. ಅವಳಿಗೆ ಏನೂ ಗೊತ್ತಾಗ್ತಿಲ್ಲ. ಅವಳಿಗೆ ಎಲ್ಲಿ ಹೋಗ್ಬೇಕು ಅಂತ, ಎಲ್ಲಿರೋದು ಅಂತಾನೂ ಗೊತ್ತಿಲ್ಲ, ಎಲ್ಲಿ ತಿನ್ನೋದು. ಅವಳು ಬರೀ ನಡ್ಕೊಂಡು ಹೋಗ್ತಿದ್ಲು. ಯಾವ ಕಡೆ ಹೋಗ್ತಿದ್ದಾಳೆ ಏನೂ ಗೊತ್ತಿಲ್ಲ. ನಡೀತಾ ನಡೀತಾ ಅವಳಿಗೆ ಗೊತ್ತಾಗತ್ತೆ ಅವಳು ಒಂದು ಕಾಡಿಗೆ ಬಂದ್ಬಿಟ್ಲು ಅಂತ. ನನ್ನ ಹಣೆ ಬರದಲ್ಲಿ ಇದೇ ತಾನೇ ಇರೋದು. ಇದೇ ಕಾಡಲ್ಲಿ ಯಾವ್ದಾದ್ರೂ ಹುಲಿ ಅಥವಾ ಸಿಂಹ ನನ್ನ ತಿನ್ಬಿಡುತ್ತೆ. ಏನೇ ಆದ್ರೂ ನನ್ನ ಜೀವನಕ್ಕೆ ಮೌಲ್ಯ ಆದ್ರೂ ಏನಿದೆ? ಇಷ್ಟ ಹೇಳಿ ಮಧು ಕಾಡಿನ ಕಡೆಗೆ ಹೋಗ್ತಾಳೆ. ಅವಳು ನೋಡ್ತಾಳೆ, ಎದುರುಗಡೆ ಒಂದು ಮರದ ಕೆಳಗೆ ಒಂದು ಸಿಂಹ ಕೂತಿರತ್ತೆ. ಅದು ನೋಡಕ್ಕೆ ಬಹಳ ವೀಕು ಮತ್ತೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುತ್ತೆ. ಅದ್ರ ಕಾಲಲ್ಲಿ ಏಟ್ ಕೂಡ ಆಗಿರುತ್ತೆ. ಮಧುಗೆ ಸಿಂಹದ ಮೇಲೆ ದಯೆ ಬರುತ್ತೆ. ಅವಳಿಗನ್ಸತ್ತೆ ಅವಳ ಹಾಗೆ ಆ ಸಿಂಹ ಕೂಡ ಅಸಹಾಯಕ. ಅವಳು ಸಿಂಹದ ಹತ್ರ ಹೋಗ್ತಾಳೆ. ಸಿಂಹ, ನಿನಗೇನಾಗೋಯ್ತು? ಕಾಡಿನ ರಾಜ ಆಗಿ ನೀನು ಈ ರೀತಿ ನಿನ್ನ ನೋಡೋದಕ್ಕೆ ನನಗೆ ಬಹಳ ಕಷ್ಟ ಆಗ್ತಾ ಇದೆ. ಕಾಡಿನ ರಾಜ, ಸ್ವಲ್ಪ ದಿನದ ಮುಂಚೆ ನಾನು ಬೇಟೆ ಆಡ್ತಿರುವಾಗ ನನ್ನ ಒಂದು ಕಾಲು ಬಳೆ ಒಳಗೆ ಸಿಕ್ಕಾಕೊಳ್ತು. ಆ ಬಲೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಿರುವಾಗ ನನ್ನ ಈ ಕಾಲಲ್ಲಿ ಗಾಯ ಆಗ್ಬಿಡ್ತು. ನಾನು 1 ತಿಂಗಳಿಂದ ಏನೂ ತಿಂದಿಲ್ಲ. ಇನ್ನು ನನ್ನ ಕೊನೆ ದಿನಗಳನ್ನೂ ಬಂದ್ಬಿಡ್ತು. ಆದರೆ ನೀವು ಈ ದಟ್ಟವಾದ ಕಾಡಲ್ಲಿ ಏನು ಮಾಡ್ತಿದ್ದೀರಾ? ನಂದು ಕೂಡ ಒಂದು ಗೋಳಿನ ಕಥೆನೆ. ನಂದು ಒಂದು ಖುಷಿ ತುಂಬಿದಂತ ದೊಡ್ಡ ಕುಟುಂಬ. ಮದ್ವೆಗಿಂತ ಮುಂಚೆ ನನ್ ಮಗ ಕೂಡ ನನ್ನನ್ನ ಬಹಳ ಸಂತೋಷವಾಗಿ ಇಟ್ಕೊಂಡಿದ್ದ. ಆದ್ರೆ ನನ್ ಸೊಸೆ ಬಂದಾಗಿಂದ ನನ್ನ ಗತಿ ಈ ರೀತಿ ಆಗೋಗ್ಬಿಟ್ಟಿದೆ. ಅವ್ರಿಗೆ ನಾನು ದೊಡ್ಡ ಹೊರೆ ಆಗಿದ್ದೆ. ಅದಕ್ಕೆ ಅವರು ನನ್ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಸಿಂಹ ಮಧು ಮಾತನ್ನ ಕೇಳತ್ತೆ, ಮತ್ತೆ ಏನು ಹೇಳಲ್ಲ. ಅದು ಬಹಳ ನೋವಿಂದ ಕೂಡಿರುತ್ತೆ. ಮಧು ಅದಕ್ಕೆ ಸಹಾಯ ಮಾಡಕ್ಕೆ ಅಂತ ಅದಕ್ಕೆ ಸ್ವಲ್ಪ ಮದ್ದು ಹಾಕ್ತಾಳೆ. ಈ ಎಲೆಗಳು ನಿನ್ ಗಾಯದ ಮೇಲೆ 2 ದಿನ ಇದ್ರೆ ಸಾಕು,
ನಿನ್ ಗಾಯ ಪೂರ್ತಿ ವಾಸಿ ಆಗ್ಬಿಡುತ್ತೆ. ಅದಾದ್ಮೇಲೆ ನೀನು ನನ್ನನ್ನ ತಿನ್ಬಿಡು. ಕಡೆ ಪಕ್ಷ ನನ್ನ ಜೀವನ ವ್ಯರ್ಥ ಆದ್ರೂ ಆಗಲ್ಲ. ಮಧು ಮಾತನ್ನ ಕೇಳಿದ ತಕ್ಷಣ ಆ ಸಿಂಹ ಒಬ್ಬ ಮಹರ್ಷಿ ಆಗ್ಬಿಡತ್ತೆ. ನಾರಾಯಣ ನಾರಾಯಣ, ನೀವು ನನಗೆ ಸಹಾಯ ಮಾಡಿ ತುಂಬ ದೊಡ್ಡ ಒಳ್ಳೇದು ಮಾಡಿದ್ದೀರಾ. ನಾನು ತಪಸ್ಸು ಮಾಡಿ ಒಂದು ವರವನ್ನು ತಗೊಂಡಿದ್ದೀನಿ. ನಿಮ್ಮಂತ ಯಾರಾದರೂ ಒಳ್ಳೆ ಮನಸ್ಸು ಇರುವ ಒಬ್ಬರಿಗೆ ಆ ವರವನ್ನು ಕೊಡಬೇಕು ಅಂತ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ನಿಮಗೆ ಯಾವ ವರ ಬೇಕಾದರೂ ಕೇಳಿ, ನಾನು ಕೊಡ್ತೀನಿ. ನಿಮ್ಮ ಎಲ್ಲ ಆಸೆನನ್ನು ನಾನು ಈಡೇರಿಸ್ತೀನಿ. ನಾನೆಷ್ಟು ಅದೃಷ್ಟ ಮಾಡಿದ್ದೀನಿ ಮಹರ್ಷಿ ಅವರೇ. ನನಗೆ ಬೇರೆ ಏನು ಹೆಚ್ಚಿಗೆ ಬೇಡ. ಬರೀ ನೀವು ಇಷ್ಟು ಮಾಡ್ಬಿಡಿ. ನನ್ನ ಮಗ ನನ್ನನ್ನ ಕರ್ಕೊಂಡ್ಬಿಡ್ಲಿ. ಮತ್ತೆ ನನ್ನ ಜೀವನದ ಅಂತ್ಯ ನನ್ನ ಮನೇಲಿ ನನ್ನ ಮಗ, ನನ್ನ ಸೊಸೆ ಮತ್ತೆ ಮೊಮ್ಮಗಳ ಮುಂದೆ ಆಗ್ಬೇಕು. ಆಯುಷ್ಮಾನ್ ಭವ. ನಿಮ್ಮ ಆಸೆಗಳು ಖಂಡಿತ ಈಡೇರುತ್ತೆ. ಆ ಮಹರ್ಷಿ ಒಬ್ಬ ಭಿಕ್ಷುಕನ ರೂಪ ಹಾಕೊಂಡು ಮಧು ಅವರ ಮನೆಗೆ ಹೋಗ್ತಾರೆ. ಅವರು ಅವ್ರ ಮನೆ ಮುಂದೆ ಕಿರ್ಚ್ತಾರೆ. ಆಗ ಮಧು ಸೊಸೆ ಮನೆಯಿಂದ ಹೊರಗೆ ಬರ್ತಾರೆ. ಭಿಕ್ಷಾಂದೇಹಿ, ಇಲ್ಲಿ ನೋಡಮ್ಮ ಹುಡುಗಿ, ಮನೆಯಲ್ಲಿ ಏನಾದ್ರೂ ಇದ್ರೆ ಈ ಬಡವನ ಚೀಲದಲ್ಲಿ ಹಾಕಿದ್ರೆ ದೇವರು ನಿನಗೆ ಒಳ್ಳೇದು ಮಾಡ್ತಾರಮ್ಮ. ಏನಾದ್ರೂ ದಾನ ಮಾಡಮ್ಮ. ಅರೆ ಓ ಭಿಕ್ಷುಕ, ನಮ್ಮ ಹತ್ರ ನಿನಗೆ ಕೊಡೋದಕ್ಕೆ ಏನೂ ಇಲ್ಲ, ಹೊರಟೋಗೋ, ಮುಂದೆ ಮುಂದೆ ಹೋಗು. ಇಷ್ಟು ಹೇಳಿ ಮಧು ಸೊಸೆ ಅವನ ಜೋಲಿಗೆ ಒದ್ಬಿಡ್ತಾಳೆ. ಮಹರ್ಷಿಗೆ ಬಹಳ ಕೋಪ ಬರುತ್ತೆ. ಅವರು ಭಿಕ್ಷುಕನ ರೂಪ ತೊರೆದು ಮಹರ್ಷಿ ರೂಪಕ್ಕೆ ಬರ್ತಾರೆ. ಇದನ್ನ ನೋಡಿ ಮಧು ಸೊಸೆ ಆಶ್ಚರ್ಯ ಪಟ್ಬಿಡ್ತಾಳೆ. ಮಧು ಒಳಗಡೆಯಿಂದ ಗಂಡನ್ನ ಕರೀತಾಳೆ. ಅರೆ, ಈ ಕಾಲದಲ್ಲಿ ಹುಟ್ಟಿದ ಮಕ್ಕಳಿಗೆ ಹೆತ್ತವರಿಗೆ ಹೇಗೆ ಮರ್ಯಾದೆ ಕೊಡ್ಬೇಕು ಅಂತಾನೂ ಗೊತ್ತಿಲ್ಲ, ಈ ಬಡವರಿಗೇನು ಮರ್ಯಾದೆ ಕೊಡ್ಲಿಕ್ಕೆ ಗೊತ್ತಿಲ್ಲ. ನಾನು ನಿಮಗೆ ಒಂದು ಶಾಪವನ್ನು ಕೊಡ್ತೀನಿ. ನೀವು ವಯಸ್ಸಾದ ಕಾಲದಲ್ಲಿ ತುಂಬಾನೇ ಕಷ್ಟಪಡ್ತೀರಾ. ನಿಮ್ಮ ಮಕ್ಕಳು ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ನಿಮ್ಮನ್ನ ಯಾರೂ ಪಕ್ಕದಲ್ಲಿ ಸಹ ಸೇರಿಸ್ಕೊಳ್ಳಲ್ಲ. ಇದನ್ನ ಕೇಳಿ ಮಧು ಮಗ ಮತ್ತೆ ಸೊಸೆ ಮಹರ್ಷಿ ಕಾಲ್ಗೆ ಬಿದ್ದ್ಬಿಡ್ತಾರೆ. ಸ್ವಾಮಿ, ಕ್ಷಮಿಸಿಬಿಡಿ. ನನ್ನ ಹೆಂಡತಿ ನನಗೆ ಕ್ಷಮಿಸಿಬಿಡಿ. ಅವಳು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಲು. ಇವತ್ತಿಂದ ಅವಳು ಆತರ ಮಾಡಲ್ಲ. ದಯವಿಟ್ಟು ಅವಳನ್ನ ಬಿಟ್ಟು ಬಿಡಿ. ದಯವಿಟ್ಟು ನೀವು ಕೊಟ್ಟ ಶಾಪನ ವಾಪಸ್ ತಕೊಳ್ಳಿ. ಅರೆ, ನೀನು ಅವಳ ಮಾತು ತಾನೇ ಕೇಳಿ ನಡ್ಕೊಳ್ತೀಯಾ? ನನ್ನ ಜ್ಞಾನ ದೃಷ್ಟಿ ನನಗೆ ಎಲ್ಲಾನು ಹೇಳಿಕೊಡುತ್ತೆ. ಅವಳು ಮಾತು ಕೇಳ್ಕೊಂಡೆ ಅಲ್ವಾ ನೀನು ನಿಮ್ಮ ಅಮ್ಮನ ಮನೆ ಬಿಟ್ಟು ಹೊರಗಡೆ ಹಾಕಿದ್ದು? ಈ ಹುಡುಗಿಗೋಸ್ಕರ ಯಾವಾಗ ನಿಮ್ಮ ಅಮ್ಮನ ನೀನು ಹೊರಗಡೆ ಹಾಕಿದ್ಯೋ ಅದಕ್ಕಿಂತ ಏನು ದೊಡ್ಡದಲ್ಲ ನಾನು ನಿಮಗೆ ಕೊಟ್ಟಿರುವ ಶಾಪ. ಇಲ್ಲ ಸ್ವಾಮಿ, ಇಲ್ಲ. ನಾನು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡ್ಬರ್ತೀನಿ. ಜೀವನ ಇಡೀ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಅಮ್ಮ ಹೆಂಡತಿ ನಡುವೆ ಒಬ್ಬರನ್ನ ಆಯ್ಕೆ ಮಾಡ್ಬೇಕಂದ್ರೆ ನಾನು ನನ್ನ ಅಮ್ಮನನ್ನೇ ಆಯ್ಕೆ ಮಾಡ್ತೀನಿ. ನಾನು ಮಾಡಿದ ತಪ್ಪು ನನಗೆ ಗೊತ್ತಾಯಿತು. ದಯವಿಟ್ಟು ನೀವು ಕೊಟ್ಟ ಶಾಪವನ್ನು ವಾಪಸ್ ತಗೊಳ್ಳಿ. ಮಹರ್ಷಿ, ನಾನು ಬಹಳ ದೊಡ್ಡ ಪಾಪ ಮಾಡಿದ್ದೀನಿ. ನೀವು ನನ್ನ ಕಣ್ ತೆರೆಸ್ಬಿಟ್ರಿ. ನಾನು ನನ್ನ ಪಾಪದ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀನಿ. ಕೊಟ್ಟಿರುವ ಶಾಪವನ್ನು ಯಾವಾಗ್ಲೂ ವಾಪಸ್ ತಗೊಳ್ಲಿಕ್ಕಾಗಲ್ಲ. ಒಂದು ವೇಳೆ ಆ ಶಾಪದಲ್ಲಿ ಬರುವ ಕಷ್ಟ ಕಮ್ಮಿ ಆಗ್ಬೇಕಂದ್ರೆ ನಿನ್ನ ಅಮ್ಮನ ಕರ್ಕೊಂಡು ಬಂದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಜೀವನ ಪೂರ್ತಿ ಅವರಿಗೆ ನೀವಿಬ್ರಳು ಸೇವೆ ಮಾಡಬೇಕು. ಅವ್ರನ್ನ ನೀವು ಪ್ರೀತಿಯಿಂದ ನೋಡ್ಕೊಳ್ಬೇಕು. ಎಷ್ಟ್ರ ಮಟ್ಟಿಗೆ ಅವ್ರು ನಿಮ್ಮನ್ನ ಕ್ಷಮಿಸ್ತಾರೋ ಅಷ್ಟ್ರ ಮಟ್ಟಿಗೆ ಶಾಪ ಕಮ್ಮಿ ಆಗ್ತಾನೆ ಹೋಗುತ್ತೆ. ಇದನ್ನ ಹೇಳಿ ಮಹರ್ಷಿ ಅಲ್ಲಿಂದ ಹೊರಟೋಗ್ತಾರೆ. ಇದೆಲ್ಲನ ಮಧುಗೆ ಹೇಳ್ತಾರೆ. ಮಧು ಯೋಚನೆಗೆ ಬಿದ್ಬಿಡ್ತಾಳೆ. ಅವಳ ಮಗ ಸೊಸೆಗೆ ನಿಜವಾಗ್ಲೂ ಶಾಪ ಏನಾದ್ರು ಸಿಕ್ಬಿಡ್ತಾ? ಆಗ ಮಹರ್ಷಿ ಅವಳಿಗೆ ಹೇಳ್ತಾರೆ, ನಾನು ಶಾಪ ಅಂತೂ ಕೊಟ್ಟಿಲ್ಲ, ಸುಮ್ನೆ ಹಾಗೆ ಅವ್ರಿಗೆ ಬುದ್ಧಿ ಕಲ್ಸಕ್ ಹೇಳಿದೀನಿ ಅಂತ. ಆಗ ಮಧು ಮಗ ಅವಳನ್ನ ಹುಡುಕ್ತಾ ಆ ಕಾಡಿಗೆ ಬರ್ತಾನೆ. ಅವಳನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ಸೇವೆ ಮಾಡಿ ನೋಡ್ಕೋತಾನೆ. ಮಧು ಜೀವನ ಅವಳಿಗೆ ಹೇಗ್ ಬೇಕೋ ಹಾಗೆ ಅಂತ್ಯಗೊಳ್ಳುತ್ತೆ.